ಕೆಲವೊಂದು ಬೇರೆ ವಿಷಯಗಳನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಯಾವತ್ತು ಕಾನ್ಫಿಡೆನ್ಸ್ ಆತ್ಮವಿಶ್ವಾಸವನ್ನ ಕಳ್ಕೋಬೇಡಿ. ಮುಂದೆ ಕೇವಲ ಎಕ್ಸಾಮ್ ಪಾಸ್ ಆಗೋದ್ರಿಂದ ಅದು ಒಂದು ಸಾಧನೆನೂ ಆಗಲ್ಲ. ನೋಡಿ ನೀವು ಎಷ್ಟು ಕಲಿತಿರೋ ಅಷ್ಟು ಮತ್ತೆ ನೀವು ಕಲಿಬೇಕು. ಸೊ ಈ ಬಗ್ಗೆ ಈಗ ಲರ್ನಿಂಗ್ ನಲ್ಲಿ ಬಹಳಷ್ಟು ಕಾಂಪೊನೆಂಟ್ಸ್ ಇದ್ದಾರೆ. ಲರ್ನಿಂಗ್ ಅಂದ್ರೆ ಯಾವ ರೀತಿ ನಾವು ಕಲಿಯಬಹುದು ಅನ್ನೋದು ಅದನ್ನು ಸಿಂಪಲ್ ಆಗಿ ಹೇಳ್ತೀನಿ. ಇದರಲ್ಲಿ ನೀವು ನೋಡಿ ಕಲಿಯಬಹುದು. 2026ನೇ ಸಾಲಿನ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸುವುದಕ್ಕಾಗಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುವಂಥ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಶ್ರೀ ಸಾಗರ್ ಗುರುಗೋಡ ಪಾಟೀಲ್ ಸರ್, ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು, ಮತ್ತು ಗೌರವಾನ್ವಿತ ಶ್ರೀ ಬಾಲೂಜಿ ಯಾದವ್ ಸರ್, ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗೌರವಾನ್ವಿತ ಮೊನ್ನೆ ಆಸರೆಡ್ಡಿ ಸರ್, ವಿದ್ಯಾಭಾರತಿ ಪ್ರಮುಖರಾಗಿರುವಂತಹ ಪಿ ರೆಡ್ಡಿ ಸರ್, ಮತ್ತು ನಮ್ಮ ಕಾಲೇಜು ಸುಧಾರಣಾ ಸಮಿತಿಯ ಸದಸ್ಯರು, ಹಿರಿಯ ನ್ಯಾಯವಾದಿಗಳು ಆಗಿರುವ ಗೌರವಾನ್ವಿತ ನಾರಾಯಣ ರೆಡ್ಡಿ ಆರ್ ಸರ್, ನಮ್ಮ ವಿದ್ಯಾರ್ಥಿ ಮತ್ತು ಪ್ರಸ್ತುತ ನ್ಯಾಯವಾದಿಯಾಗಿರುವಂತಹ ಜಗದೇವಪ್ಪ, ಮತ್ತು ಎಂ.ಕಾಂ ಮುಖ್ಯಸ್ಥರಾಗಿರುವಂತಹ ರೇಣು ಶೆಟ್ಟಿ ಸರ್, ಪೂಜ್ಯ ಗುರುವಂದರು ಮತ್ತು ಆತ್ಮೀಯ ವಿದ್ಯಾರ್ಥಿಗಳು, ತಮ್ಮೆಲ್ಲರಿಗೂ ನಮಸ್ಕಾರ. 1924ರಲ್ಲಿ ಒಂದು ವಸಂತ ಪಂಚಮಿ ಶುಭ ಮುಹೂರ್ತದಲ್ಲಿ ಶ್ರೀ ಪತ್ತಲ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಸಂಸ್ಥೆ ಆರಂಭವಾಯಿತು. ಪೂಜ್ಯ ಮಡಿವಾಳ ಸ್ವಾಮಿಗಳ ಕೃಪಾಶೀರ್ವಾದದಿಂದ ಊರಿನ ಪ್ರಮುಖ ಕೆಲವೇ ಜನ ಸೇರಿ ಈ ಭಾಗದಲ್ಲಿ ಶಿಕ್ಷಣ ಕೊಡಬೇಕು, ಶಿಕ್ಷಣದ ಮುಖಾಂತರ ಜನರ ಪ್ರಗತಿ ಸಾಧ್ಯ ಎಂಬ ದೂರಾಲೋಚನೆಯನ್ನು ಮುಂದಾಲೋಚನೆಯನ್ನು ಹೊಂದಿ ಈ ಸಂಸ್ಥೆ ಬೆಳೆದು ನಿಂತು ಹಂತ ಹಂತವಾಗಿ ಬೇರೆ ಬೇರೆ ಪ್ರಕಲ್ಪಗಳು ಆರಂಭವಾಗಿ 2006 ಮತ್ತು 2007ನೇ ಸಾಲಿನಲ್ಲಿ